ಈ ಮೂರ್ತಿ ತಯಾರಾಗೋದಕ್ಕೆ ಬರುವಂಥ ಖರ್ಚು ಕೇವಲ 20ರಿಂದ 25. ಇದಕ್ಕೆ ಅವನು ಕೂಲಿ ಹಿಡ್ಕೊಂಡು ಇದಕ್ಕೆ ಯಾವ ಲೈಟ್ ಬೇಕಾಗಿಲ್ಲ, ಏನೂ ಇಲ್ಲ. ಆಮೇಲೆ ಇದನ್ನು ಮಾರಾಟ ನಾವು ಮಾಡಿದ್ದು ಕಿರುಕುಳ ವ್ಯಾಪಾರಿಗೆ 150 ರೂಪಾಯಿ ಕೊಟ್ಟಿದ್ದೀವಿ. ಅವನು 500 ರೂಪಾಯಿಗೆ ಒಂದು ಮೂರ್ತಿ ಮಾರಾಟ ಮಾಡಿದ. ಒಂದು ಮೂರ್ತಿ ಮಾರಾಟ ಮಾಡಿದ್ರೆ 350 ರೂಪಾಯಿ ಅವನಿಗೆ ಸಿಗ್ತಾವೆ. ನಾನು ಎಲ್ಲಿ ಹೋದಲ್ಲಿ ಎಲ್ಲರಿಗೂ ಹೇಳ್ತಿರ್ತೀನಿ, ಯಾರಿಗಾದ್ರೂ ಮುಂದಿನ ವರ್ಷಕ್ಕೆ ಬೇಕಾಗಿದ್ದರೆ ಹೀಗೆ ಬುಕ್ ಮಾಡಿ ಅಂತ. ಬಂದಿದ್ದೀರಿ ಅಂತ ಮಾರ್ಕೆಟಿಂಗ್ ಯಾಕೆ ಮಾಡಬಾರ್ದು? ಯಾರ್ಯಾರು ಎಂಥದ್ದು ಮಾರ್ಕೆಟ್ ಮಾಡ್ಕೊಳ್ತಿರ್ತಾರೆ, ನಾನು ಯಾಕೆ ಮಾಡಬಾರ್ದು ನಮ್ಮ ರೈತರಿಗಾಗಿ ಅಂತ. ನಿಮ್ಗೆ ಯಾರಿಗಾದ್ರೂ ಬೇಕಾಗಿದೆ, ನೀವು ಗಣಪತಿನೇ ಮಾಡ್ತೀನಿ ಅಂತ ನಿಮ್ಮ ಮನೆಯಲ್ಲಿ ಮಾಡಲಿಕ್ಕೆ ಟ್ರೈನಿಂಗು ಅದು ಎಲ್ಲ ಪುಕ್ಕಟೆಯಾಗಿ ಊಟ ಕೊಟ್ಟು ಪುಕ್ಕಟೆಯಾಗಿ ಟ್ರೈನಿಂಗ್ ಕೊಡ್ತೀವಿ. ನಿಮ್ಗೆ 8 ದಿವಸ ಇಡಲಿ, 10 ದಿವಸ ಇಡಲಿ, 1 ತಿಂಗಳ ಇಡಲಿ, ನೀವು ನಮ್ಮ ಮಠದಲ್ಲಿ ಇರಬೇಕು, ಊಟ ಮಾಡಬೇಕು. ಇಂಥವುಗಳನ್ನ ಕಲಿಯೋಬೇಕು. ಇಲ್ಲೇನದೋ ನೀವೆಲ್ಲ ತುಂಬ ನಮ್ಮ ಹೊರಗಡೆ ಇವೆ, ಇದೆಲ್ಲ ನಮ್ಮ ರೈತರೇ. ಗೋಪಾಲಕರು, ಗೋಶಾಲೆಗಳು ಏನಿವೆ ಎಲ್ಲರೂ ನಮ್ಮದು. ಅವರ ದೇಶದಲ್ಲಿ ಯಾರೇ ಇರಲ್ಲ, ಅವರೆಲ್ಲರೂ ನಮ್ಮವರು. ಅವ್ರು ಮಹಾರಾಷ್ಟ್ರದವರು, ಕರ್ನಾಟಕದವರು ಈಗೇನಿಲ್ಲ. ಒಕ್ಕಲಿಗರೆಲ್ಲ ದೇಶದಲ್ಲಿ ಒಂದೇ, ಕೃಷಿಕರೆಲ್ಲ ದೇಶದಲ್ಲಿ ಒಂದೇ. ಆಮೇಲೆ ಗೋ ಸಾಕಾಣಿಕೆಯನ್ನು ಮಾಡುವಂಥವ್ರು, ಅದು ದೇಶಿ ಹಸು. ನಾ ಯಾವಾಗ ಗೋ ಅಂತೀನಲ್ಲ, ಹಸು ಅಂತೀನಲ್ಲ, ಅವಾಗ ದೇಶಿ ಹಸು ಅಂತಲೇ ತಿಳ್ಕೊಬೇಕು. ಆ ಹಂದಿ ಮಾರಿ ಹಸು ಅಲ್ಲ. ಇದನ್ನ ಯಾವಾಗಲೂ ತಲೆಯಲ್ಲಿ ಇಟ್ಕೋಬೇಕು. ಇದು 150 ರೂಪಾಯಿ ಅವ್ರಿಗೆ ಕೊಟ್ಟರೆ ಅವ್ರು 500 ರೂಪಾಯಿ, 350 ರೂಪಾಯಿ ನೀವು ಒಂದು ಗಣಪತಿಗೆ. ನೀವು 100 ಗಣಪತಿಗಳನ್ನು, 100 ಗಣಪತಿಯನ್ನು ನಿಮ್ಮ ಊರಲ್ಲಿ ಮಾರಾಟ ಮಾಡಿದರೆ 100 × 350 ಇಷ್ಟು ಹಣ ನಿಮ್ಗೊಂದು ಸೀಸನ್ಗೆ ಸಿಕ್ತು ಅಂತಂದರೆ ಮತ್ತೆ ವರ್ಷ ತುಂಬ ಕೆಲಸ ಮಾಡಬೇಕು. ವರ್ಷ ತುಂಬ ಗಣಪತಿ ತಯಾರು ಮಾಡೋದು, ಮತ್ತೇನೋ ವಸ್ತುಗಳನ್ನು ತಯಾರು ಮಾಡೋದು. ಇದು ಒಂದು 15 ದಿವಸದ ಕೆಲಸ ಮಾರಾಟ ಮಾಡೋದು. ಭಾಳ ಅಂದರೆ ಒಂದು 15 ದಿವಸದ ಕೆಲಸ. ಯಾರು ಬೇಕಾದವ್ರು ಎಷ್ಟು ಚೆನ್ನಾಗಿದೆ. ನೀವು ನೋಡಿ, ಗುರುಗಳು ಓಪನ್ ಮಾಡಿದ್ದಾರೆ. ಇದು ಛತ್ರಪತಿ ಶಿವಾಜಿ ಇದು ಕೀಚೈನ್. ಇಂಥ ಒಂದು 10-12 ಪ್ರಕಾರದ ಕೀಚೈನ್ ಮಾಡಿದ್ದಾರೆ ನಮ್ಮ ರೈತ. ಈಗ ಮಾತಾಡಿದ್ನಲ್ಲ, ಇದು ಸಗಣಿ. ಇದಕ್ಕೆ ಬೇಕಾಗುವ ಸಗಣಿ ಎಷ್ಟು ಅವ್ನು ಬಳಸೋನಾಗಲ್ಲ. 50 ರೂಪಾಯಿ ಕೊಡ್ತಾನೆ, ಎಲ್ಲೆಲ್ಲೂ 50 ರೂಪಾಯಿ ಕೊಟ್ಟು ತೊಗೊಳ್ತಿರ್ತಾನೆ. ಇದೊಂದು 15 ರೂಪಾಯಿ ಕೊಟ್ಟು ತೊಗೊಂಡ ಅಂದರೆ ಏನಾಗುತ್ತೆ? ಇದು ನೋಡಿ, ಗೋಡೆಗೆ ತೂಗು ಹಾಕಲಿಕ್ಕೆ ಏನೋ ಹಸುವಿಂದು. ಇದಕ್ಕೆ ಬೇಕಂದರೆ ಕಲರ್ ಮಾಡಿದ್ದು ಸಿಗುತ್ತೆ, ಆಗನೂ ಸಿಗುತ್ತೆ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದು ನೋಡಿ, ಇದು ರಾಘವೇಂದ್ರ ರಾಯರ ಮೂರ್ತಿ. ಇಷ್ಟು ಸಣ್ಣದಿದೆ, ಇಷ್ಟು ಚಿಕ್ಕದಾಗಿದೆ, ಆದರೆ ಇಷ್ಟು ತುಂಬ ಕಾರ್ವಿಂಗ್ ಕೆಲಸ ಮಾಡಿದ ಹಾಗೆ ಕಾಣುತ್ತೆ. ಎಷ್ಟು ಅದ್ಭುತವಾಗಿದೆ. ಆಮೇಲೆ ನಾವು ಗಾಡಿಯಲ್ಲಿ ಕೂಡಿಸೋದಕ್ಕೆ ಒಬ್ಬ ಗಣಪತಿಯನ್ನು ತಯಾರು ಮಾಡಿದ್ದೀವಿ. ಇದು ನೋಡಿ, ಇದು ನಿಮ್ಮ ಗೋಡೆಗಳಿಗೆ ತೂಗು ಹಾಕ್ಲಿಕ್ಕಾಗಿ ಗಣಪತಿಯನ್ನು ಮಾಡಿದ್ದೀವಿ. ಎಷ್ಟು ಬೇಕಾಗಿತ್ತು ಸರ್. ಇದು ನೋಡಿ, ನಿಮ್ಮ ಕಾರ್ಗಳಿವೆಲ್ಲ, ಈ ಕಾರ್ ಮೇಲೆ ಕೂಡುವ ಗಣಪತಿಯನ್ನು ಸ್ಪೆಷಲ್ ಆಗಿ ಮಾಡಿದ್ದೀವಿ. ಇವನು ಕೇವಲ ಕಾರ್ ಮೇಲೆ ಕೂಡ್ತಾನೆ, ಉಳಿದ ಕಡೆ ಕೂಡೋದು. ಅದಕ್ಕಾಗಿ ಕಾರ್ನಲ್ಲಿ ಕೂಡುವಂಥ ಗಣಪತಿ. ಇದಕ್ಕೆ ಮೇಲ್ಗಡೆ ಒಂದು ಇದು ಕವರ್ ಹಾಕಿ ಕೊಡ್ತೀವಿ ನಾವು. ಇದು ಗಣಪತಿ. ಇದಕ್ಕೆ ಕಿಮ್ಮತ್ತು ಇದ್ರದ್ದು ಹೆಚ್ಚಿರುತ್ತೆ, ಅದಕ್ಕಿಂತಲೂ ಇದ್ರ ಕಿಮ್ಮತ್ತು ಹೆಚ್ಚಿದೆ. ಯಾಕಂದ್ರೆ ಕಾರ್ ಗಾಡಿಯವ್ರು ತಗೊಳ್ತಾರೆ ಇದನ್ನು. ಇದು ನೋಡಿ, ನಮ್ಮ ರೈತರು ಮಾಡಿದ್ದಾರೆ ನೋಡಿ. ಇದು ನೀವು ಕಿವಿಯಲ್ಲಿ ಹಾಕೊಳ್ಳೋದಕ್ಕೆ, ತಲೆಯಲ್ಲಿ ಹೇರ್ ಪಿನ್ನಲ್ಲಿ ಇಟ್ಕೊಳ್ಳೋದಕ್ಕೆ, ಇವೇನೇನೋ ಬಂಗಾರದ ಆಭರಣಗಳಿರ್ತಾವಲ್ಲ, ಅಂಥ ಶರೀರದ ಆಭರಣಗಳಿವೆ. ತುಂಬ ಹಗುರವಾಗಿವೆ. ನಮ್ಮ ಯುವಕರ ಬುದ್ಧಿಮತ್ತೆ ನೋಡಿ ಹೇಗಿದೆ. ಇಂಥವನ್ನೆಲ್ಲ ಮಾಡಿದ್ದಾರೆ. ಅದರ ಜೊತೆ ಸಣ್ಣದು ಬೇಕು ಅಂದರೆ ಕಡಿಮೆ ಕಿಮ್ಮತ್ತಿನಲ್ಲಿ ಸಣ್ಣದು ಸಿಗುತ್ತೆ. ಆಮೇಲೆ ಇದು ಅಲ್ಲ, ಇದು ನೋಡಿ, ತೋರಣ. ನಿಮ್ಮ ಮನೆ ಕಟ್ಟಬೇಕು. ನಿಮ್ಮ ಮನೆಯೊಳಗೆ ಯಾವುದೇ ರೇಡಿಯೇಷನ್ ಪ್ರವೇಶ ಆಗೋದಿಲ್ಲ. ಇದು ಬಾಗಿಲಿಗೆ ದ್ವಾರಪಾಲಕರನ್ನ ಇಟ್ಟು ಹಾಗೆ ಇದು. ಬಾಗಿಲು ಹೊರಗಡೆ ಕಟ್ಟಿದ್ರಿ ಅಂದ್ರೆ ಯಾವುದೇ ಅಶುದ್ಧವಾದಂಥ ಇವು ಏನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಸಗಣಿಯಿಂದ ಮಾಡಿದ್ದು. ಇವು ನೋಡಿ, ಹಣತೆಗಳು. ಇವನ್ನ ಈ ವರ್ಷ ನಾವೊಂದು 70,000 ಹಣತೆಗಳನ್ನು ಮಾರಾಟ ಮಾಡಿದ್ದೀವಿ. ನಾವು ಬರೋ ಖರ್ಚು ನಿಮ್ಗೆ ಹೇಳಿದ್ನಲ್ಲ, 10ರಿಂದ 20 ಪೈಸೆ. ಇದು 5 ರೂಪಾಯಿಗೆ ಒಂದು ಮಾರಾಟ ಆಗುತ್ತೆ. ಒಂದು ಹಸು ಎಷ್ಟು ಕೊಡ್ಬೇಡಿ, ಏನು ಕೊಡಬೇಡ ನಮಗೆ. ಆಮೇಲೆ ಇದು ನೋಡಿ, ಇದೊಂದು ಸಾಬೂನು. 1 kg ಸಾಬೂನಿನಲ್ಲಿ 1 kg ಸಗಣಿಯಿಂದ ಸುಮಾರು ಒಂದು 15 ಸಾಬೂನುಗಳು ತಯಾರಾಗ್ತವೆ. ಇದು ಒಂದು ಸಾಬೂನು 15 ರೂಪಾಯಿಗೆ ನಾವು ಮಾರಾಟ ಮಾಡ್ತೀವಿ. ಇದರಲ್ಲಿ ಏನೂ ಇಲ್ಲ, ಮುಲ್ತಾನಿ ಮಣ್ಣು ಇದೆ, ಸ್ವಲ್ಪ ಎಳ್ಳು ಎಣ್ಣೆ ಇದೆ, ಸ್ವಲ್ಪ ಬೇವಿನ ಸೊಪ್ಪಿನ ಪೌಡ್ರ್ ಇದೆ,
ಸ್ವಲ್ಪ ನಾಗರಮೂತ್ರ ಅಂದರೆ ಜೇಕಿನ ಬೇರುಗಳ ಪುಡಿ ಇದೆ ಇದರಲ್ಲಿ, ಸ್ವಲ್ಪ ಸೀಗೆಕಾಯಿ ಪೌಡರ್ ಸ್ವಲ್ಪ ಇದೆ. ಇದನ್ನು ಹಚ್ಕೊಂಡು ನೋಡ್ರಿ. ಇದನ್ನು ಹಚ್ಕೊಂಡವ್ರಿಗೆ ನಿಮ್ಗೆ ಎಷ್ಟೇ ಬೆವರು ಬಿಟ್ಟರು ಸಹಿತ ಹೊಲಸು ವಾಸನೆ ಬರೋದಿಲ್ಲ. ಅಷ್ಟು ಈ ಗೋವಿನಲ್ಲಿ ಸಾಮರ್ಥ್ಯನ ಆಗಿದೆ. ಇದು ಗೋವಿಂದ ಇದೆಲ್ಲ ತಮಗೆ ಹೇಳ್ತಾ ಇದ್ದೀನಿ ಇದ್ರ ಸಲುವಾಗಿ. ಆಮೇಲೆ ಇದು ಅಗ್ನಿಹೋತ್ರ ಕಿಟ್ಟು. ಮನೆಯಲ್ಲಿ ನಿತ್ಯದಲ್ಲಿ ನೀವು ಅಗ್ನಿಹೋತ್ರ ಮಾಡೋದಾಗಿದ್ರೆ ಬೆಳಗ್ಗೆ ಸೂರ್ಯೋದಯ ಮತ್ತು ಸರಿಯಾಗಿ ಸೂರ್ಯಾಸ್ತಕ್ಕೆ ಬೇಕಾಗುವಂಥ ಸಮಯ ಕೇವಲ 5 ನಿಮಿಷ. ಇಷ್ಟು ಮಾಡಿದರೆ ನಮ್ಮ ಮನೆಯೊಳಗಿನ ಹವೆ ಎಲ್ಲ ಶುದ್ಧ ಆಗುತ್ತೆ. ಒಂದು, ಯಾರ್ಯಾರು ಅಗ್ನಿಹೋತ್ರ ಮಾಡಿದ್ರು ಈ ಸಾರಿ ಯಾರ ಮನೆಯಲ್ಲಿಯೂ ಕೋವಿಡ್ ಪ್ರವೇಶ ಆಗಿಲ್ಲ. ಇದು ಎಲ್ಲರ ಅನುಭವ ಇದೆ. ಹವೆ ಶುದ್ಧ ಆಗಿತ್ತು ಅಂದ್ರೆ ಅದ್ಯಾಕೆ ಬರುತ್ತೆ? ಅವೇನು ಶುದ್ಧೀಕರಣಗೊಳಿಸುತ್ತೆ. ಇದು ಆ ನಂತರ ಇವು ನೋಡಿ, ನಿಮಗೆ ಇದು ಓಂ ಇದೆ, ಇದು ಸ್ವಸ್ತಿಕ ಇದೆ, ಆಮೇಲೆ ಇದು ಶ್ರೀ ಇದೆ. ನಿಮಗೆ ಹೆಸರು ಬೇಕು ಅಂದ್ರೆ ನಿಮ್ಮ ಹೆಸರಿನ ನೇಮ್ ಪ್ಲೇಟ್ ಸಹಿತ ತಯಾರು ಮಾಡ್ಲಿಕ್ಕೆ ಬರುತ್ತೆ. ಇವನ್ನೆಲ್ಲ ಮಾಡ್ತಾ ಇದ್ದಾರೆ ನೀವು. ಇದು ನೋಡಿ ಸ್ವಾಮೀಜಿಯವರು ಕೊಟ್ಟರು. ಇವು ಧೂಪಬತ್ತಿ. ಇವುಗಳನ್ನು ನಾವು ಗೋವಿನ ಸಗಣಿಯಿಂದ ತಯಾರು ಮಾಡಿದ್ರೆ ಮನೆಯಲ್ಲಿರುವಂಥ ಹವೆ ಏನಿದೆಯಲ್ಲ ಅದರ pH ಲೆವೆಲ್ ಹೆಚ್ಚಾಗುತ್ತೆ. pH ಲೆವೆಲ್ ಹೆಚ್ಚಾಗುತ್ತೆ ಅಂದರೆ ಹವೆ ಶುದ್ಧ ಆಗುತ್ತೆ. ಆಮೇಲೆ ಇದು ಸುಟ್ಟ ನಂತರ ಇದ್ರ ಬೂದಿ ಇರುತ್ತಲ್ಲ, ಅದನ್ನು ಒಂದು ವೇಳೆ ನೀರಿನಲ್ಲಿ ಹಾಕಿದ್ರೆ ನೀರಿನ pH ಹೆಚ್ಚಾಗುತ್ತೆ, ಅಲ್ಕಲೈನ್ ಹೆಚ್ಚಾಗುತ್ತೆ ನೀರಿನಲ್ಲಿ. ಅದನ್ನು ನೀವು ಪ್ರಯೋಗ ಮಾಡಿ ನೋಡ್ಬೋದು. ನೀರನ್ನು ಶುದ್ಧ ಮಾಡೋದಕ್ಕಾಗಿ ಮತ್ತೆ ಏನೇನನ್ನು ಬಳಸ್ತಿರಲ್ಲ, ಅದಕ್ಕಿಂತಲೂ ಇದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸೊಳ್ಳೆಗಳು ಇದ್ರ ಜೊತೆಗೆ ಸಗಣಿಯಿಂದ ಈಗ ನಾನು ಬರುವಾಗ ಮರೆತು ಬಂದೆ, ನಮ್ಮ ಮಠದಲ್ಲಿ ಒಂದು ಫ್ಯಾಕ್ಟ್ರಿ ಹಾಕಿದೆ, ಗೋವಿನ ಸಗಣಿಯಲ್ಲಿ ಅವರೇ ಉದ್ಘಾಟನೆ ಮಾಡಿದ್ದಾರೆ. ಪೇಂಟು ನೀವು ಮನೆಯಲ್ಲೇ ಮಾಡ್ಬೋದು. ಉಳಿದ ಪದಾರ್ಥ ನಿಮ್ಗೆ ನೀರು, ಸುಣ್ಣ ಇವೆಲ್ಲ ಬಜಾರ್ನಲ್ಲಿ ಸಿಗ್ತಾವೆ ಕೆಲವೊಂದು ಕೆಮಿಕಲ್ ಪದಾರ್ಥಗಳು. ಅದರಲ್ಲಿ 3 ಸಗಣಿಯನ್ನೇ ನೀರಲ್ಲಿ ಕಲಸಿ ಆ ನೀರನ್ನು ಬಳಸ್ತೀವಿ. ಅದರಿಂದ ಒಂದು ಪೇಂಟು ಬೇಸಿಕ್ ಪೇಂಟ್ ಆಗುತ್ತೆ. ಅದರಲ್ಲೇ ಸ್ಟಿಮ್ಮರ್ ಬೇರೆ ಬೇರೆ ಕಲರ್ಗಳನ್ನ ಹಾಕಿದ್ರೆ ಬೇಕಾದಂಥ ಕಲರ್ ತಯಾರಾಗುತ್ತೆ. ಮೂರನೇದ್ದು, ಮೇಲ್ಗಡೆ ಬಂದಂಥ ಘನ ಪದಾರ್ಥ ಅಂತ ಏನಿರುತ್ತಲ್ಲ ಅಥವಾ ಫೈಬರ್, ಈಗ ಸಗಣಿಯಿಂದ ನಾವು ನೀರನ್ನು ತಗೊಂಡು ಅದರ ಫೈಬರ್ ಏನು ಸಪ್ರೇಟ್ ಬೀಳ್ತಲ್ಲ ಆ ಫೈಬರ್ ಮಾಡ್ತಾ ಇದ್ದೀವಿ. ಆಮೇಲೆ ವಾಲ್ ಪ್ಲಾಸ್ಟರ್ ಮಾಡ್ತಾ ಇದ್ದೀವಿ, ಹ್ಯಾಂಡ್ ವಾಶ್ ಮಾಡ್ತಾ ಇದ್ದೀವಿ. ಏನೇನು ಬೇಕೋ ಅದನ್ನೆಲ್ಲ ಈ ಸಗಣಿ ನೀರಿನಿಂದ ಮಾಡಲಿಕ್ಕೆ ಮತ್ತು ಅತ್ಯಂತ ಹೆಲ್ದಿ. ಮನೆ ಹೊರಗಡೆ ಮತ್ತು ಒಳಗಡೆ ಟೆಂಪ್ರೇಚರ್ ನಿಶ್ಚಿತವಾಗಿಯೂ ಹೆಚ್ಚು ಕಡಿಮೆ ಇರಲಿಕ್ಕೆ. ಹೊರಗೆ ಹೆಚ್ಚಿತ್ತು ಅಂದರೆ ಒಳಗಡೆ ಕಡಿಮೆ. ಚಳಿ ಇತ್ತು ಅಂತಂದರೆ ಹೊರಗಡೆ ಬಿಸಿ ಹೆಚ್ಚು, ಒಳಗಡೆ ಬಿಸಿ ಹೆಚ್ಚಿರುತ್ತೆ, ಹೊರಗಡೆ ತಂಪು ಹೆಚ್ಚಿರುತ್ತೆ. ಇಂಥ ಕೆಲಸನ ನಮ್ಮ ಸಗಣಿ ಮಾಡುತ್ತೆ. ನಮ್ಮ ದೇಶೀಯ ಹಸುವಿನ ಸಗಣಿ ಮಾಡುತ್ತೆ. ನಾವು ಮಾಡುವ ಯೋಜಕ ತತ್ರ ದುರ್ಲಭ ಅಂತಾರಲ್ಲ, ಯೋಜಕ ತತ್ರ ದುರ್ಲಭ. ನಾವು ಯೋಜನೆ ಮಾಡುವವರು ಕಡಿಮೆ ಬೀಳ್ತೇವೆ ಹೊರತು ಆ ಕಡೆ ಹಸು ಕಡಿಮೆ ಬೀಳೋದಿಲ್ಲ. ಹಸು ಏನು ಕೊಟ್ಟಿಲ್ಲ, ಎಲ್ಲ ಕೊಟ್ಟಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಹ್ಯಾಂಡ್ ವಾಶ್ ಇಟ್ಟಿದ್ದಾರೆ, ಎಲ್ಲ ಇಟ್ಟಿದ್ದಾರೆ. ಇದು ನೋಡಿ ಪಿನಾಯಿಲ್, ಇದು ಗೋಮೂತ್ರದಿಂದನೇ ತಯಾರಾಗಿದೆ. ಇದು ನೋಡು, ಇವು ಅರ್ಕಗಳು, ಬೇರೆ ಬೇರೆ ಅರ್ಕಗಳು. 2 ಲೀಟ್ರ್ ಗೋಮೂತ್ರದಿಂದ 1 ಲೀಟ್ರ್ ಅರ್ಕ ತಯಾರಾಗುತ್ತೆ. ಪ್ರತಿ ದಿವಸ ಹಸು ಬೆಳಗ್ಗೆ 2 ಲೀಟ್ರ್ ಗೋಮೂತ್ರ ಕೊಡುತ್ತೆ. ಮೊದಲೇದ ಎದ್ದು ಕೂಡಲೇ ಮೊದಲನೇ ಗೋಮೂತ್ರ ಅಂತ ಏನಿರ್ತಲ್ಲ ಅದನ್ನು ಮಾತ್ರ ಹಿಡಿಬೇಕು. ಬೇರೆದನ್ನು ದಿವಸದಲ್ಲಿ ತುಂಬ ಏನು ಹಾಕಿದ್ದನ್ನು ಬಳಸಬಾರ್ದು. ಅದರಿಂದ ನೀವು ಬೇರೆ ಬೇರೆ ಇದರಲ್ಲಿ ಗೋಮೂತ್ರ ಅರ್ಕ ಮಾಡುವಾಗ ಅದರಲ್ಲಿ ನೀವು ಅರ್ಜುನಾರಿಷ್ಟ ಹಾಕಿದ್ರಿ ಅಂದರೆ ಹಾರ್ಟ್ ಸಲುವಾಗಿ ಬೇಕಾದಂಥದ್ದು ಗೋಮೂತ್ರ ತಯಾರು ಮಾಡಿ. ಅದರಲ್ಲಿ ಪಾಷಾಣ ಬೇದಿ ಬೆರೆಸಿದ್ರೆ ಮೂತ್ರದ ಹರಳುಗಳು ಹೋಗಬೇಕು, ಅಂಥದ್ದು ತಯಾರಾಗುತ್ತೆ. ಅದರಲ್ಲಿ ತಾವು ಸಪ್ತರಂಗಿಯನ್ನು ಬಳಸಿದ್ರೆ ಡಯಾಬಿಟೀಸ್ನವ್ರಿಗೆ 1 ತಿಂಗಳಿನಲ್ಲಿ ಗೋಮೂತ್ರ ಅರ್ಕದ ಡಯಾಬಿಟೀಸ್ ಇದನ್ನು ತೊಗೊಂಡ್ರೆ 10 ml ಬೆಳಿಗ್ಗೆ 10 ml ನೀರಿನ ಜೊತೆ ತೊಗೊಂಡ್ರೆ ನಿಮ್ಗೆ ಯಾವುದೇ ರೋಗಗಳಿದ್ರು ಹೋಗ್ತಾವೆ. ಅದರಲ್ಲಿ ಸಪ್ತರಂಗಿ ತೊಗೊಂಡ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ. ನಿಮಗೆ ಸರ್ಪಗಂಧ ತೊಗೊಂಡ್ರೆ ಬ್ಲಡ್ ಪ್ರೆಷರು ಮತ್ತು ಕ್ಯಾನ್ಸರು ಇವೆರಡು ಕಾಯಿಲೆಗಳು ಕಡಿಮೆ ಆಗುತ್ತೆ. ಸ್ತ್ರೀಯರಿಗಾಗಿ, ಪುರುಷರಿಗಾಗಿ, ಮಕ್ಕಳಿಗಾಗಿ ಸುಮಾರು ಒಂದು 50 ಪ್ರಕಾರ ಗೋಮೂತ್ರ ಅರ್ಕ ತಯಾರು ಮಾಡುವ. ಆ ಹಸು ಹಾಲು ಕೊಡೋ ಅವಶ್ಯಕತೆಯೇ ಇಲ್ಲ ಈ ಬರೀ ಮೂತ್ರದಿಂದ. ಆಮೇಲೆ ಇದೇ ಗೋಮೂತ್ರದಿಂದ ಶಾಂಪೂ,
ತಲೆ. ನೀವು ಮಾರ್ಕೆಟ್ನೊಳಗೆ ಏನೇನು ಶಾಂಪು ತೊಗೊಳ್ತಿರಲ್ಲ, ಆ ಎಲ್ಲ ಶಾಂಪುಗಳಿಗಿಂತಲೂ ಬೆಸ್ಟ್ ಶಾಂಪು ಅಂದ್ರೆ ಇದು ಗೋಮಯದ ರಸದಿಂದ ತಯಾರಾದಂಥ ಶಾಂಪು. ಕೂದಲುಗಳು ಸಹಿತ ಮೃದುವಾಗಿರ್ತವೆ, ದುಷ್ಪರಿಣಾಮ ಏನೂ ಇಲ್ಲ. ಆಮೇಲೆ ಕೂದಲುಗಳ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಅಂಥದ್ದಿದೆ. ಮಾಲಿಶ್ ಟೈಪ್, ನಿಮ್ಗೆ ಎಲ್ಲಾದರೂ ಮೈ ಕೈಗೆ ಪೆಟ್ಟಾಗಿತ್ತು ಅಂದರೆ ಸ್ವಲ್ಪ ಹಚ್ಚಿ ಸ್ವಲ್ಪ ಮಾಲಿಶ್ ಮಾಡಿಬಿಟ್ರೆ ಸಾಕು, ಆರಾಮಾಗುತ್ತೆ. ಈ ಸಗಣಿಯನ್ನು ನೀವು ಸುಟ್ರಿ ಅಂತಂದ್ರೆ ಅದರೊಳಗೊಂದು ಸ್ವಲ್ಪ ಉಪ್ಪು, ಸ್ವಲ್ಪ ಈ ಪಟಿಕ ಇವುಗಳನ್ನು ಹಾಕಿದರೆ ದಂತ ಮಂಜನ ತಯಾರಾಗುತ್ತೆ. ಅಳಗಾಡ್ತಿರುವಂಥ ಹಲ್ಲುಗಳು ಸಹಿತ ಗಟ್ಟಿ ಆಗ್ತವೆ, ಅಷ್ಟು ಕ್ಯಾಲ್ಸಿಯಂ ಸಿಗ್ತದೆ. ಆಮೇಲೆ ಈ ಸಗಣಿಯನ್ನು ಸುಟ್ರೆ, ಬೆರಣಿಗಳನ್ನು ಸುಟ್ರೆ, ಸುಟ್ಟ ಬೆರಣಿಯಿಂದ ಬೂದಿಯನ್ನು ಬರ್ತಲ್ಲ, ಆ ಬೂದಿಯನ್ನು 1000 ಡಿಗ್ರಿ ಟೆಂಪರೇಚರ್ನಲ್ಲಿ ಮರಳಿ ಸುಟ್ರೆ ಸಿಲಿಕಾನ್ ಸಿಗುತ್ತೆ. ಆ ಸಿಲಿಕಾನ್ 1,50,000 ರೂಪಾಯಿ kg. ಏನು ಕೊಡಬೇಕು ಹಸುವಿಗೆ? ಅಷ್ಟೇ ಅಲ್ಲ, ಈ ಬೂದಿ ಏನಿದೆ ಅಲ್ಲ, ಬರೀ ಸುಟ್ಟಂಥ ಬೂದಿ, ಈ ಬೂದಿಯನ್ನು ಗೋಮೂತ್ರದಲ್ಲಿ ಸೇರಿಸಿ ಒಂದಿಷ್ಟು ಸಮಯ ಇಟ್ಟು ಆಮೇಲೆ ನೀರಿನಲ್ಲಿ ಹಾಕಿ ಬೆಳಗ್ಗೆ ಸ್ಪ್ರೇ ಮಾಡಿದರೆ, ನಾನು ಲ್ಯಾಬ್ರೇಟರಿ ತೊಗೊಂಡೋಗಿ ಟೇಸ್ಟ್ ಮಾಡಿಸಿದ್ದೀನಿ, NPK 3 ಇವೆ. ಅದರಲ್ಲಿ 3 ಇವೆ NPK, ಬೆಳೆಗಳಿಗೆ ಬೇಕಾಗುವಂಥ ಎಲ್ಲ ಘಟಕಗಳು ಅದರಲ್ಲಿ. ಇದು ಸಗಣಿಗೆ. ಇದೇ ಸಗಣಿಯನ್ನು ಸುಟ್ಟರೆ ಭಸ್ಮ ಮಾಡ್ತೀವಿ, ಅಣಿಗೆ ಹಚ್ಕೊಳ್ಳಿಕ್ಕೆ ಭಸ್ಮ ತಯಾರಾಗುತ್ತೆ. ಇದೇ ಸಗಣಿಯನ್ನು ಸುಟ್ಟು ಕರಿ ಬೂದಿಯನ್ನು ಮಾಡಿ ಒಂದಿಷ್ಟಿಷ್ಟೇ ಇಟ್ಕೊಂಡು ಪುಡಿ ಕಟ್ಟಿ, ಚೀಟಿ ಕಟ್ಟಿ ತಮ್ಮ ಕಿಶೆಯಲ್ಲಿ ಇಟ್ಕೊಳ್ರಿ. ಎಲ್ಲಾದರೂ ಹೊರಗಡೆ ಹೋಗಿದ್ರಿ ಅಂದ್ರೆ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚೀಟಿ ಬಿಚ್ಚಿ ಹಾಕಿಬಿಡ್ರಿ, ಒಂದು 2 ನಿಮಿಷದಲ್ಲಿ ನೀರು ಶುದ್ಧ ಆಗುತ್ತೆ. ನಿಮ್ಮ ಊಟ ಮುಗಿಯೋದ್ರೊಳಗೆ ನೀರು ಶುದ್ಧ ಆಗುತ್ತೆ, ಕೊಡ್ಬಿಡು. ಸುಮ್ಮನೆ ಶುದ್ಧ ನೀರು ಹುಡುಕ್ತಾ ಹೋಗೋದ್ರಲ್ಲಿ ಏನಾಗುತ್ತೆ? ಇಂಥ ಅದ್ಭುತ ಸಾಮರ್ಥ್ಯ ಉಳ್ಳಂಥ ಒಂದು ಪ್ರಾಣಿ ನಮ್ಮ ಹಸು. ಅದನ್ನು ನಾವು ಜನರಿಂದ ದೂರ ಸರಿಸಿ, ಮನೆಯಿಂದ ದೂರ ಸರಿಸಿ ಔಷಧಗಳನ್ನು ಹುಡುಕು, ಅದನ್ನು ಹುಡುಕು, ಇದನ್ನು ಹುಡುಕು, ಏನು ಹುಡುಕಿದ್ರೆ ಏನು ಬರೋದು? ಮತ್ತು ಅದರ ತುಪ್ಪ ಇದು 6,000 ರೂಪಾಯಿ kg ಹೋಗುತ್ತೆ. ಪಂಚಗವ್ಯದಿಂದ ತಯಾರಾದ ತುಪ್ಪ. ಇದರಲ್ಲಿ ಏನಿದೆ? 1 kg ಸಗಣಿ, 1 kg ಮೂತ್ರ, 1 kg ಹಾಲು, 1 kg ತುಪ್ಪ, 1 kg ಮಜ್ಜಿಗೆ ಅಥವಾ ಮೊಸರು. ಇವು 5 ಸೇರಿಸಿ ಇದನ್ನು ತಯಾರು ಮಾಡಲಿಕ್ಕೆ 13 ದಿವಸ ಬೇಕಾಗುತ್ತೆ. ಮೊದಲು ತುಪ್ಪ ಮತ್ತು ಸಗಣಿಯನ್ನು ಮಿಕ್ಸ್ ಮಾಡಬೇಕು, ಪ್ರತಿ ದಿವಸ ಕುದಿಸ್ಬೇಕು. ಇದು 4-5 ದಿವಸ ಹೋಗುತ್ತೆ. ಆ ನಂತರ ಅದರಲ್ಲಿ ಹಾಲನ್ನು ಸೇರಿಸಬೇಕು, ಆ ನಂತರ ಮೊಸರನ್ನು ಸೇರಿಸಬೇಕು, ಆ ನಂತರ ಗೋಮೂತ್ರವನ್ನು ಸೇರಿಸಬೇಕು. ಕೊನೆಗೆ 5 ಸೇರಿಸಿ ಒಲೆ ಮೇಲೆ ಇಡಬೇಕು. ಎಲ್ಲಿಯವರೆಗೆ ಅದನ್ನು ಕಾಯಿಸಬೇಕು ಅಂದರೆ, ಈಗ 5 kg ಹೋಗಿ 1 kg ಉಳಿಯುವವರೆಗೆ ಕಾಯಿಸಬೇಕು. ಕಾಯಿಸಿದ್ರಿ ಅಂದರೆ ಪಂಚಗವ್ಯ ಘೃತ ಅಂತ ತಯಾರಾಗುತ್ತೆ. ಈ ತುಪ್ಪ ಯಾವುದೇ ಕ್ರಾನಿಕ್ ಡಿಸೀಸಸ್ ಅಂತ ಏನಂತೀವಲ್ಲ, ಹಳೆ ರೋಗಗಳು, ಆ ಎಲ್ಲ ರೋಗಗಳನ್ನು ಹೋಗಲಾಡಿಸ್ತದೆ ಅಂಥ ಸಾಮರ್ಥ್ಯ. ಅದು ಕ್ಯಾನ್ಸರ್ ಇರ್ಬೋದು, ನಮ್ಮ ಇವರು ಆಗಲೇ ಹೇಳಿದ್ರಲ್ಲ, ಅದು ಕ್ಯಾನ್ಸರ್ ಇರ್ಬೋದು, ಅಥವಾ TB ಇರ್ಬೋದು, ಅಥವಾ HIV ಇರ್ಬೋದು, ಅವೆಲ್ಲವುಗಳನ್ನು ತಡೆಗಟ್ಟುವಂಥ ಸಾಮರ್ಥ್ಯ ಬರುತ್ತೆ. ಇಷ್ಟೇ ಅಲ್ಲ, ದೇಶಿ ಹಸುವಿನ ತುಪ್ಪದಿಂದ ವ್ಯಾಲ್ಯೂ ಎಡಿಷನ್ ಮಾಡಿದರೆ ನಮ್ಮ ಆಯುರ್ವೇದದಲ್ಲಿ 100 ಪ್ರಕಾರದ ತುಪ್ಪಗಳನ್ನು ಮಾಡಲಿಕ್ಕೆ ಹೇಳಿದೆ. 100 ಪ್ರಕಾರ. ಯಾರಿಗೆ ಡಯಾಬಿಟಿಸ್ ಆಯ್ತಲ್ಲ ಅವ್ರಿಗೆ ಏನು ಮಾಡೋದು? ಅರ್ಜುನಾರಿಷ್ಟ ತಯಾರು ಮಾಡೋದು. ಮೊದಲು ಕಷಾಯ, ಆ ಕಷಾಯವನ್ನು ತುಪ್ಪದಲ್ಲಿ ಹಾಕಿ ಕಾಯಿಸೋದಕ್ಕೆ ಆರಂಭ ಮಾಡೋದು. ಎಷ್ಟು ತುಪ್ಪ ಇರುತ್ತೋ ಅಷ್ಟೇ ತುಪ್ಪ ಹೊಳಿಬೇಕು. ಅಲ್ಲಿವರೆಗೆ ಕಾಯಿಸಿದ್ರೆ ಅದರ ಭಾವ ಎಲ್ಲ ಇದರಲ್ಲಿ ಬಂದ್ಬಿಡುತ್ತೆ. ಆ ತುಪ್ಪ ಚೆನ್ನಾಗಿ ನೀವು ದಿವಸಕ್ಕೆ 100 ಗ್ರಾಮ್ ಅಂದ್ರೂ ಪರವಾಗಿಲ್ಲ, ಇನ್ನು ಹಾರ್ಟ್ ಪ್ರಾಬ್ಲಮ್ ಹೊರಟೋಗಿದೆ. ಮತ್ತೊಬ್ಬರಿಗೆ ಏನು ಬೇಕೋ ಆ ಔಷಧವನ್ನು ಮೊದಲು ಕಷಾಯ ಮಾಡ್ಕೋಬೇಕು, ಆಮೇಲೆ ತುಪ್ಪದಲ್ಲಿ ಸೇರಿಸಿ ಅದನ್ನು ಕಾಯಿಸಬೇಕು. ಆ ತುಪ್ಪಕ್ಕೆ ಆ ಭಾವ ಬರ್ತದೆ. ಇಂತಹ 100 ಪ್ರಕಾರದ ತುಪ್ಪಗಳನ್ನು ನಾವು ಮಾಡ್ಬೋದು. 100 ಪ್ರಕಾರದ ಔಷಧಿಗಳನ್ನು, ತುಪ್ಪದ ಔಷಧಿಗಳನ್ನು ಮಾಡ್ಬೋದು. ಅದು ಕೇವಲ ದೇಶಿ ಹಸುವಿನ ತುಪ್ಪ ಆಗಿರಬೇಕಷ್ಟೇ. ಇಷ್ಟೇ ಅಲ್ಲ, ಈ ತುಪ್ಪ ಸುಮ್ಮನೆ ಮೂಗಿನಲ್ಲಿ ಹಾಕ್ಕೊಂಡ್ರು ಸಾಕು, ತಲೆನೋವು ನಿಲ್ಲುತ್ತೆ. ತುಪ್ಪ ಮೂಗಿನಲ್ಲಿ ಹಾಕೋದ್ರಿಂದ ಕಿವಿ ಸೋರೋದು ನಿಂತು ಹೋಗುತ್ತೆ, ಏನು ನಿಲ್ಲೋದಿಲ್ಲ, ಎಲ್ಲ ಕಾಯಿಲೆಗಳು ನಿಂತು. ಅದರಲ್ಲಿ ಅಂಥ ಸಾಮರ್ಥ್ಯ ಇದೆ. ಯಾಕೆ ಇಂಥ ಸಾಮರ್ಥ್ಯ ಈ ಹಸುವಿನಲ್ಲಿ? ಈ ಹಸುವಿನಲ್ಲಿ ಸುವರ್ಣ ಕ್ಷಾರವನ್ನು ನಿರ್ಮಾಣ ಮಾಡುವಂಥ ಶಕ್ತಿ ಇದೆ.
ಬಂಗಾರದ ಕಣಗಳು ಅದರ ಹಾಲಿನಲ್ಲಿ, ಅದರ ಮೂತ್ರದಲ್ಲಿ, ಸಗಣಿಯಲ್ಲಿ ಎಲ್ಲದರಲ್ಲಿ ಬರ್ತವೆ ಬಂಗಾರದ ಕಣಗಳು. ಆ ಕಣಗಳನ್ನು ನಾನು ಕಲೆಕ್ಟ್ ಮಾಡಿ ನೋಡಿದ್ರೆ ಹಾಗೆ ಹೇಳೋದಿಲ್ಲ ನಾನು. ನೀವು ಕೆಲವೊಂದು ಕೆಮಿಕಲ್ಗಳನ್ನ ಆ ಗೋಮೂತ್ರದಲ್ಲಿ ಹಾಕಿದ್ರೆ, ಒಂದೇ ಕೆಮಿಕಲ್ ಗೋಮೂತ್ರದಲ್ಲಿ ಹಾಕಿದ್ರೆ ಅದರಲ್ಲಿ ನೀವೊಂದು ಉಂಗುರ ಬಿಡ್ರಿ ಬಂಗಾರದ್ದು, ಅಥವಾ ಒಂದು ಬ್ಲೇಡ್ ಅದರಲ್ಲಿ ಬಿಡಿ, 1 ರಿಂದ 2 ಗಂಟೆಯಲ್ಲಿ ಬಂಗಾರದ ಕಣಗಳೆಲ್ಲ ಅದಕ್ಕೆ ಮೆತ್ಕೊಳ್ತವೆ. ಆ ಕಣಗಳಿಗೆಲ್ಲ ಕೆಲಸ ಮಾಡ್ತವೆ. ವ್ಯಕ್ತಿಯನ್ನ ಆರೋಗ್ಯಯುತವಾಗಿರುವಂಥ, ನಮ್ಮ ಭೂಮಿಗೆ ಒಳ್ಳೆಯ ಗೊಬ್ಬರಗಳನ್ನು ನೀಡುವಂಥ, ಜೀವಾಣುಗಳಿಗೆ ಸಾಮರ್ಥ್ಯವನ್ನು ನೀಡುವಂಥ, ಈ ಸಾಮರ್ಥ್ಯಶಾಲಿಯಾದಂಥ ಕೆಲಸವನ್ನು ನಮ್ಮ ಹಸುಗಳು ಆ ಬಂಗಾರದ ಕಣಗಳಿಂದ ಮಾಡ್ತವೆ. ನಾವು ಬಂಗಾರ ಕರಗಿಸಿ ಅದರಿಂದ ಬಂಗಾರದ ಭಸ್ಮ ತಯಾರು ಮಾಡಬೇಕು ಅಂತೀವಿ, ಇಲ್ಲ, ಹಸು ನೇರವಾಗಿ ಅದನ್ನು ಕೊಡುತ್ತೇನೆ. ಆದ್ದರಿಂದ ದೇಶಿ ಹಸು ಅದ್ಭುತವಾಗಿದೆ. ಇಡೀ ಜಗತ್ತೇ ಅದನ್ನು ಕೊಂಡಾಡುತ್ತೆ. ಶಿ ಈಸ್ ಎ ವಂಡರ್ಫುಲ್ ಲ್ಯಾಬೊರೇಟರಿ. ದೇಶಿ ಹಸು ಅಂದ್ರೆ ಅವಳೊಂದು ಅದ್ಭುತ ಪ್ರಯೋಗಶಾಲೆ ಅಂತ. ತುಂಬ ಜನ ಬೇರೆ ಬೇರೆ ಅದ್ರ ಬಗ್ಗೆ ಹೇಳ್ತಾ ಕೂತ್ರೆ ಒಂದು ತಿಂಗಳವರೆಗೂ ಮುಗಿಯೋದಿಲ್ಲ. ನಾವು ಎಷ್ಟು ವೇಳೆಯಲ್ಲಿ ಏನು ಮಾಡ್ತೀವಿ. ಹೀಗೆ ತಮ್ಮ ಎದುರಿಗೆ ಇಟ್ಟಿದ್ದೀವಿ ಎಲ್ಲ ಸಾಮಾನುಗಳು, ಹೊರಗಡೆ ಇವೆ ಅವೆಲ್ಲ ಸಾಮಾನುಗಳು. ಇದು ಉದ್ಯೋಗ ಒದಗಿಸುತ್ತೆ, ಪರ್ಯಾವರಣವನ್ನು ಉಳಿಸುತ್ತೆ, ಹಳ್ಳಿಗಳನ್ನು ಉಳಿಸುತ್ತೆ. ಆಮೇಲೆ ನಮ್ಮ ಹಣವನ್ನು ಹೊರಗೆ ಹೋಗಿ ಕೊಡೋದಿಲ್ಲ, ನಮ್ಮ ಪ್ರದೇಶದಲ್ಲಿ ನಿಲ್ಲಿಸುತ್ತೆ. ಆದ್ದರಿಂದ ಹಸು ಬೇಕು, ಒಂದು ಮನುಷ್ಯನ ಆರೋಗ್ಯ. ಎರಡನೇದ್ದು, ಭೂಮಿಯ ಆರೋಗ್ಯಕ್ಕಾಗಿ ಹಸುವಿನ ಮಹತ್ವ ತುಂಬ ಇದೆ. ಯಾವ ಹಸುವಿನ ಜೀವಾಮೃತ ಆಗಿರ್ಬೋದು, ಗೋಕೃಪಾಮೃತ ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಕಂಪೋಸ್ಟ್ ಗೊಬ್ಬರ ಆಗಿರ್ಬೋದು, ಅಥವಾ ಬೇರೆ ಬೇರೆ ಪ್ರಕಾರದ ಕಂಪೋಸ್ಟ್ ಗೊಬ್ಬರಗಳನ್ನು ನಾವು ಈ ಹಸುವಿನ ಸಗಣಿಯಿಂದ, ಅಥವಾ ಇದೇ ಸಗಣಿಯನ್ನು, ಈಗೇನು ಒಣಗಿದ ಸಗಣಿ ಐತಲ್ಲ, ಈ ಒಣಗಿದ ಸಗಣಿಯನ್ನು ಏನು ಮಾಡಬೇಡ್ರಿ, ಬರೇ ನೀರಲ್ಲಿ ಹಾಕಬೇಕು. ಒಂದು 2-3 ದಿವಸ ನೀರಲ್ಲಿಟ್ಟು ಇದೆಲ್ಲ ಇದು ಆದ ನಂತರ ಸ್ವಲ್ಪ ತಿರುಗಿಸಿ, ಆ ನಂತರ ನೀರು ಬರುತ್ತಲ್ಲ, ಆ ನೀರು ಅಮಿನೋ ಆ್ಯಸಿಡ್ಗೆ ಈಕ್ವಲ್ ಆಗಿ. ಇನ್ನೇನು ಬೇಕು? ಅಮಿನೋ ಆ್ಯಸಿಡ್ ಎಷ್ಟಿರುತ್ತೆ? ತುಂಬ ಕಾಸ್ಟ್ಲಿ ಇರುತ್ತೆ. ಹಳೆಯ ಸಗಣಿ ಪೌಡರ್ ಸಿಗುತ್ತೆ. ಇಷ್ಟೇ ಅಲ್ಲದೆ ಉರುವಲಾಗುತ್ತೆ ನಮಗೆ, ಮತ್ತಿನ್ನೇನೇನೋ ಸಿಗುತ್ತೆ. ನಮ್ಮ ಭೂಮಿಗೆ ಏನು ಜೀವಾಣುಗಳ ಬ್ಯಾಂಕು ಅಂತೇನು ಬೇಕಾಗುತ್ತಲ್ಲ ಭೂಮಿಯ ಗರ್ಭದಲ್ಲಿ, ಆ ಎಲ್ಲವನ್ನು ಗೋವಿನ ಸಗಣಿಯಲ್ಲಿ ಕೇವಲ ಒಂದು ಪ್ರಕಾರದ ಜೀವಾಣುಗಳಲ್ಲ, ಸಾವಿರ ಪ್ರಕಾರದ ಜೀವಾಣುಗಳನ್ನು ನಿರ್ಮಾಣ ಮಾಡುವಂಥ ಕ್ಷಮತೆ ಈ ದೇಶಿ ಹಸುವಿಗಿದೆ. ಅಂದರೆ ಬೆಳೆಗೆ ಬೇಕಾಗುವಂಥ ನೈಟ್ರೋಜನ್ ಕೊಡುವಂಥವು ಕೆಲವೊಂದು ಜೀವಾಣುಗಳು, ಪೊಟ್ಯಾಶ್ ಕೊಡುವಂಥ ಜೀವಾಣುಗಳು, ಇನ್ನು ಮತ್ತೇನೇನೋ ಕೊಡುವಂಥ ಜೀವಾಣುಗಳು ಎಲ್ಲ ಅದರಲ್ಲಿದೆ. ಆದ್ದರಿಂದ ಅದಕ್ಕೆ ಪರಿಪೂರ್ಣ ಅಂತ ಕರ್ಕೊಂಡು ಬಂದಿದೆ. ಬೇರೆ ಬೇರೆ ರೋಗಗಳಿಗಾಗಿ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥ ಸಾಮರ್ಥ್ಯ ಆ ಗೋವಿನ ಹಸುವಿನಲ್ಲಿದೆ, ಆ ಹಸುವಿನ ಸಗಣಿಯಲ್ಲಿದೆ, ಮೂತ್ರದಲ್ಲಿದೆ. ಆದ್ದರಿಂದ ಬೇರೆ ಬೇರೆ ಪ್ರಯೋಗಗಳನ್ನು ನೀವು ಮಾಡಬಹುದು. ಅದರ ಜೊತೆಗೆ ಈ ಗೋಮೂತ್ರ, ಗೋಮಯದ ಜೊತೆಗೆ ಬೇರೆ ಬೇರೆ ನೂರಾರು ಪ್ರಯೋಗಗಳನ್ನು ಮಾಡಬಹುದು. ನಾನು ಯಾವ್ಯಾವ ಹಣ್ಣುಗಳನ್ನು ಜನರು ಬಳಸೋದಿಲ್ಲ, ತಿನ್ನೋದಿಲ್ವೋ ಅವುಗಳನ್ನೆಲ್ಲ ಗೋಮೂತ್ರದಲ್ಲಿ ನೆನೆ ಹಾಕ್ತೀನಿ. ಒಂದಿಷ್ಟು ನೀರು, ಒಂದಿಷ್ಟು ಗೋಮೂತ್ರ, ಒಂದಿಷ್ಟು ಮಜ್ಜಿಗೆ. ಯಾರ್ಯಾರು ಜನ ತಿನ್ನೋದಿಲ್ಲ ಅಂತಾರಲ್ಲ ಅವನ್ನೆಲ್ಲ ಅದರಲ್ಲಿ ಹಾಕೋದು, ಸ್ವಲ್ಪ ಬೆಲ್ಲ ಹಾಕೋದು, ಹಾಕಿ ಒಂದು 8 ದಿವಸ ಕಳಿಸೋದು. ಆಮೇಲೆ ಒಂದೊಂದೇ ಬೆಳೆಗೆ ನಾನು ಸ್ಪ್ರೇ ಮಾಡಿ ನೋಡಿದ್ದೇನೆ, ಅದರ ಪರಿಣಾಮ ಅದ್ಭುತ ಸಿಗುತ್ತೆ. ತಮ್ಮ ಬೇರೆ ಬೇರೆ ಪರಿಣಾಮಗಳು ನಮಗೆ ಸಿಗ್ತವೆ. ಇಂಥ ತುಂಬ ಪ್ರಕಾರದ ಹಣ್ಣುಗಳಿವೆ. ಆಮೇಲೆ ಇದರಲ್ಲಿ ಇದೇ ಗೋಮೂತ್ರದಲ್ಲಿ ಕಳೆನಾಶಕ. ಬಹಳ ಜನರಿಗೆ ದೊಡ್ಡ ಸಮಸ್ಯೆಯಿಂದ ಈ ಕಳೆಯನ್ನು ಹೇಗೆ ತೆಗೆದು ಹಾಕೋದು ಹೊಲದಿಂದ. ಯಾವ್ಯಾವ ಕಳೆಗಳು ನಾವು ಕತ್ತರಿಸಿದ್ರು ಮತ್ತೆ ಮತ್ತೆ ಬರ್ತಾವೆ, ಅವನ್ನೆಲ್ಲ ತಗೊಂಡು ಗೋಮೂತ್ರದಲ್ಲಿ ನೆನೆ ಹಾಕಿ ಆ ನಂತರ ಸ್ವಲ್ಪ ಕುದಿಸ್ಬೇಕು. ಅದನ್ನೇ ನೀರಿನಲ್ಲಿ ಹಾಕಲಿ ಅಥವಾ ನೇರವಾಗಿಯೇ ಅದನ್ನು ಸೋಸಿ ಸ್ಪ್ರೇ ಮಾಡಿದರೆ ಕಳೆಯನ್ನು ಕೊಲ್ಲುತ್ತೆ. ಸ್ವಲ್ಪ ಅದರಲ್ಲಿ ವಿಡಿಗಾರನ್ನು ಬಳಸಿದರೆ ಇನ್ನೂ ಚೆನ್ನಾಗಿ ಪರಿಣಾಮ ಬರುತ್ತೆ. ಈ ಕಾಂಗ್ರೆಸ್ ಏನಾದರೂ ಹೋಗೋದಿಲ್ವಲ್ಲ, ಕಾಂಗ್ರೆಸ್ 2-3 ಗಂಟೆಯಲ್ಲಿ ಒಳಗೆ ಹೋಗುತ್ತೆ. ಅಂಥ ಸಾಮರ್ಥ್ಯ ಇದರಲ್ಲಿದೆ. ಆದ್ದರಿಂದ ನಾವು ಹಸುಗಳನ್ನು ನಮ್ಮ ಊರನ್ನು ಉಳಿಸ್ಬೇಕು, ನಮ್ಮ ಮಕ್ಕಳನ್ನು ಉಳಿಸ್ಬೇಕು, ನಮ್ಮ ಮನೆ ಉಳಿಬೇಕು. ಅದು ಅಲ್ಲ, ನಾವು ಜೀವಂತಿದ್ದಾಗ ಇಷ್ಟೆಲ್ಲ ಕೊಡುತ್ತೆ ಹಸು. ಹಸು ಸತ್ತು ಅಂದರೆ ಆ ಹಸುವನ್ನು ನೀವೊಂದು ಟ್ಯಾಂಕ್ನಲ್ಲಿಟ್ಟು, ಕರು ಇತ್ತು ಅಂದ್ರೆ ಒಂದು ಬ್ಯಾರಲ್ನಲ್ಲಿ ಹಾಕಿ,
ಅಷ್ಟೇ ತೂಕದ ಸಗಣಿ, ಅಷ್ಟೇ ತೂಕದ ಮಜ್ಜಿಗೆ, ಅಷ್ಟೇ ತೂಕದ ಗೋಮೂತ್ರ ಇವನ್ನ ಹಾಕಿ ಮುಚ್ಚಿಟ್ಬಿಟ್ವಿ. ಆ ನಂತರ ವಾಸನೆ ಬಂತು ಅಂದ್ರೆ ಬೇಕು ಅಂದ್ರೆ ಜೀವಾಮೃತ ಹಾಕ್ರಿ, ಇರದೇ ಇದ್ರೆ ಈ ಡೈಜಿನ್ ಟ್ಯಾಬ್ಲೆಟ್ಸ್ ಅದರೊಳಗೆ ಹಾಕಿ ಒಂದು 2-3 ತಿಂಗಳು ಹಾಗೆ ಇಟ್ರಿ ಅಂದ್ರೆ ಆ ನಂತರ ನಿಮ್ಗೆ ಏನು ದ್ರಾವಣ ಸಿಗುತ್ತಲ್ಲ ಅಂತಹ ಗ್ರೋತ್ ಪ್ರಮೋಟರು ಅಥವಾ ಅಂತಹ NPK ಕೊಡುವಂಥ ಗೊಬ್ಬರ ಮತ್ತೆಲ್ಲಿ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಅದು ನೀವು ಮನಸ್ಸು ಮಾಡಿದ್ರೆ ಈಗ ಅದ್ರ ಈಕ್ವಲೆಂಟ್ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರ್ ಅಥವಾ ಗ್ರೋತ್ ಪ್ರಮೋಟರ್ ತರೋದಾಗಿತ್ತು ಒಂದು ₹1000 ಲೀಟರ್ ಒಳಗೆ ಸಿಗೋದು. ಇದು ನಿಮಗೆ 1000 ಅಥವಾ 1500 ಲೀಟರ್ಗಿಂತ ಹೆಚ್ಚು ಸಿಗುತ್ತೆ. ಇಂಟು 500 ಮಾಡ್ರಿ, 1000 ಬಿಟ್ಟು ಎಷ್ಟು ಸಿಗುತ್ತೆ ನೋಡಿ. ಮತ್ತು ಬೆಳೆಗಳಿಗೆ ಪ್ರಯೋಗ ಮಾಡಿ ನೋಡ್ರಿ. ಇಲ್ಲಿ ಎದುರಿಗೆ ಕೂತಿದ್ದಾರೆ ಅವರೆಲ್ಲ ಪ್ರಯೋಗ ಮಾಡಿದವರು, ನಮ್ಮ ಆರ್ಗ್ಯಾನಿಕ್ ಮಿಷನ್ ಅಧ್ಯಕ್ಷ ಆನಂದ್. ಇದ್ರ ಮೇಲೆ ಇನ್ನೊಂದು ಪ್ರಯೋಗ ಮಾಡಿದ್ದಾರೆ. ಏನು? ಇದು ನ್ಯಾನೋ ಟೆಕ್ನಾಲಜಿನ ಅಳವಡಿಸಿ ಒಂದು ಹಸುವಿನ, ಮೃತ ಹಸುವಿನ ಈ ಗೊಬ್ಬರದಿಂದ ಇಡೀ ಒಂದು ತಾಲೂಕಿಗೆ ಬೇಕಾಗುವಷ್ಟು ಗೊಬ್ಬರವನ್ನು, ನ್ಯಾನೋ ಫರ್ಟಿಲೈಸರ್, ಇಡೀ ತಾಲೂಕಿಗೆ ಬೇಕಾಗುವಷ್ಟು ಫರ್ಟಿಲೈಸರ್. ಅದರಿಂದ ಏನು? ಹೋಮಿಯೋಪತಿ ಟೆಕ್ನಾಲಜಿ ಬಳಸ್ಕೊಂಡು ಒಂದಿಷ್ಟೇ ಸಾಕು, ನಿಮ್ದೊಂದು ಬಾಳಿಗೆ ಒಂದಿಷ್ಟೇ ಒಂದು ಟೋಪನ್ ಹಾಕಿದ್ರೆ ಸಾಕು, ಇಡೀ ನಿಮ್ಮ 4 ಎಕರೆನೋ 6 ಎಕರೆನೋ ಎಲ್ಲ ಭೂಮಿಗೆ ಅದು ಪೂರೈಕೆ ಆಗುತ್ತೆ. ಅದನ್ನು ದೊಡ್ಡ ಪ್ರಯೋಗ ಮಾಡಿದ್ದಾರೆ. ಅದರ ವಾಸನೆ ತೆಗೆದು ಹಾಕಿದ್ದಾರೆ, ಅದರ ಕಲರ್ ತೆಗೆದು ಹಾಕಿದ್ದಾರೆ, ದೊಡ್ಡ ಪ್ರಯೋಗ ಮಾಡಿದ್ದಾರೆ. ನಮ್ಮ ಈ ಶಿವಮೊಗ್ಗದ ಸಾವಯವ ಪರಿವಾರದವರು ಭಾಳ ದೊಡ್ಡ ಪ್ರಯೋಗ ಮಾಡಿದ್ದಾರೆ. ಅದು ನಾವು ಮನಸ್ಸು ಮಾಡಿದರೆ ಇಡೀ ದೇಶಕ್ಕೂ ಕೊಡ್ಬೋದು. ಅಂತಹ ಸಾಮರ್ಥ್ಯ ಈ ಗೋವಿನ ಸಗಣಿ. ಅದನ್ನು ಹೇಗಾಗ್ತದೆ ನಮ್ಮ ಗುರುಗಳು ಗೊತ್ತಿಲ್ಲ. ಈಶಪ್ರಿಯ ಶ್ರೀಗಳು ಇದನ್ನು ಜನರಿಗೆ ತಿಳಿಸ್ಕೊಡ್ತಾರೆ. ಈ ಹಸುವಿನ ಮಹತ್ವವನ್ನು ಜನರಿಗೆ ತಿಳಿಯುವಂತೆ ಮಾಡಬೇಕು. ಮತ್ತೊಮ್ಮೆ ಜನರನ್ನ ವಿಮುಖರಾದಂಥ, ಹಸುವಿನಿಂದ ವಿಮುಖರಾದಂಥ ಜನರನ್ನ ಹಸುವಿನ ಕಡೆ ಮರಳಿಸಬೇಕು. ಅಥವಾ ಮನೆಯಿಂದ ಹೊರ ಹೋಗಿರುವಂಥ ಹಸು ಏನಿದೆಯಲ್ಲ ಅದನ್ನ ಮರಳಿ ಮನೆಗೆ ತರಬೇಕು. ನಾವು ಕಸಾಯಿಖಾನೆಗಳನ್ನ ಬಂದ್ ಮಾಡೋದ್ರಿಂದ ಹಸುಗಳು ಬದುಕೋದಿಲ್ಲ. ಹಸುಗಳು ಬದುಕಬೇಕು. ಗೋಶಾಲೆಗಳು ಹೆಚ್ಚಾಗೋದ್ರಿಂದ ಹಸು ಬದುಕೋದಿಲ್ಲ. ರೈತನ ಮನೆಯಲ್ಲಿ ಹಸುಗಳನ್ನು ಕಟ್ಟೋದ್ರಿಂದ ಯಾವ ಹಸುವಿಗೂ ಏನೂ ಆಗೋದು. ಮುಖ್ಯವಾಗಿ ಹಸು ಹೋಗ್ಬೇಕಾದ್ರೂ ರೈತನ ಮನೆಗೆ. ರೈತ ಮಾಡಲಿಲ್ಲ ಅಂದ್ರೆ ಗೋಶಾಲೆಯವರು ಮಾಡಬೇಕು. ಗೋಶಾಲೆಯವರು ಬೇರೆ ಬೇರೆ ಪ್ರಯೋಗಗಳನ್ನು ಮಾಡೋದು. ಗೋಶಾಲೆಯವರು ಸ್ವಾವಲಂಬಿ ಆಗಬೇಕಾಗಿತ್ತು ಅಂದ್ರೆ ಗೋಶಾಲೆಯವ್ರಿಗೆ ಇದೊಂದು ಮಾಡೆಲ್. ಇದ್ರ ಜೊತೆ ಇನ್ನೂ ಇದೆ. ನಾನು ಹೇಳೋದು, ಗೋಶಾಲೆಯವರು ಸ್ವಾವಲಂಬಿ ಆಗಬೇಕಾಗಿತ್ತು ಅಂದ್ರೆ ಈ ಸಗಣಿಯಿಂದ ಈ ಫಾಲ್ ಸೀಲಿಂಗ್ ಆಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲೇಟ್ಗಳನ್ನು ತಯಾರು ಮಾಡ್ತಾರೆ 2x2. ಅವು ಸಗಣಿಯಿಂದ ಆ ಪ್ಲೇಟ್ಗಳನ್ನು ತಯಾರು ಮಾಡಲಿಕ್ಕಾಗುತ್ತೆ. ನಾನು ಮಾಡ್ತೇನೆ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಆ ಪ್ರಯೋಗವನ್ನು ಮಾಡಿ ಯಶಸ್ವಿ ಮಾಡ್ತೇನೆ. ಮಾಡಿದ ನಂತರ ಈ ಫಾಲ್ ಸೀಲಿಂಗ್, ಯಾಕಂದ್ರೆ ಅದು ಉಷ್ಣತೆಯನ್ನು ಹೀರ್ಕೊಳ್ಳೋದಲ್ಲ, ಉಷ್ಣತೆಯನ್ನು ರಿಫ್ಲೆಕ್ಟ್ ಮಾಡುತ್ತೆ ಗೋವಿನ ಸಗಣಿ. ನಿಮ್ಮ ಮನೆಯಲ್ಲಿ ನೋಡ್ರಿ, ಬೇಸಿಗೆಯಲ್ಲಿ ಮನೆ ಎದುರುಗಡೆ ಸಗಣಿಯಿಂದ ಸಾರಿಸಿದ್ರಿ ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ಸಹಿತ ನಿಮ್ಮ ಕಾಲಿಗೆ ಬಿಸಿ ತಟ್ಟೋದಿಲ್ಲ. ಯಾಕೆಂದ್ರೆ ಸೂರ್ಯ ಕಿರಣಗಳನ್ನು ರಿಫ್ಲೆಕ್ಟ್ ಮಾಡುತ್ತೆ ಇದು ಸಗಣಿ. ಆ ಪ್ಲೇಟ್ಗಳನ್ನ ನಾವು ತಂದೀವಿ ಮಾರ್ಕೆಟ್ನಲ್ಲಿ ಅಂತಂದ್ರೆ ನಿಮ್ಮ ಗೋಶಾಲೆ ಬರೀ ಈ ಸಗಣಿ ಪ್ಲೇಟ್ಗಳ ಮೇಲೆ ನಡೆಯುತ್ತೆ. ಈ ಗೋಶಾಲೆಯವರಿಗೆ ಮನೆಯವರೆಲ್ಲರೂ ನೀವು ಹೆಂಚಿನ ಮನೆ ಇರಲಿ, RCC ಮನೆ ಇರಲಿ, ಕೆಳಗೆ ಪ್ಲೇಟ್ ಇರದೇ ಇದ್ರೆ ಆ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬಿಸಿಲು ಹೆಚ್ಚಾಗೋದಿದೆ ಬರುವ ಕಾಲದಲ್ಲಿ. ಬರುವ ದಿನಮಾನಗಳಲ್ಲಿ ಉಷ್ಣತೆ ಸಿಕ್ಕಾಪಟ್ಟೆ ಹೆಚ್ಚಾಗೋದಿದೆ, ಚಳಿ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ, ಆಮೇಲೆ ಮಳೆನೂ ಸಿಕ್ಕಾಪಟ್ಟೆ ಹೆಚ್ಚಾಗ್ತದೆ. ಈ ವರ್ಷ ಏನು ಬಿತ್ತಲ್ಲ ಇದಕ್ಕಿಂತ ಹೆಚ್ಚು ಮಳೆ ಬೀಳುತ್ತೆ. 2033 ಸಮಯಕ್ಕೆ 3 ತಿಂಗಳಿನಲ್ಲಿ ಬೀಳಬೇಕಾದಂಥ ಮಳೆ ಕೇವಲ 3 ದಿನಗಳಲ್ಲಿ ಬೀಳುತ್ತೆ. ಈ ಪರ್ಯಾವರಣ ತಜ್ಞರು ಹೇಳಿದಂಥ ಮಾತಿದು, ವಿಜ್ಞಾನಿಗಳು ಹೇಳ್ತಾರೆ. ನಾವು ಹೇಳಿದ್ವಿ ಅಂದ್ರೆ ಆ ಸ್ವಾಮಿ ಏನು ತಿಳಿತೈತಿ ಅಂತೇಳಿ. ವಿಜ್ಞಾನಿಗಳು ಹೇಳ್ಯಾರ ಅಂದ್ರೆ ಎಲ್ಲ ಕೂಡ ಸಂಗ್ರಹ ಮಾಡ್ಕೊಂಡು ಮನೆಗೆ ತೊಗೊಂಡು ಹೋಗ್ತೇವೆ. ಹಾಳಾದ್ರೆ ಚಿಂತಿಲ್ಲ, ಅವ್ರು ಹೇಳ್ತೀನಿ ತೊಗೊಂಡು ಹೋಗ್ತೇವೆ. ನಾವು ಹೇಳಿ ಸ್ವಾಮಿಗಳು ಹೇಳ್ತಾರೆ, ಅವ್ರ ಮಠದಲ್ಲಿ ಇರ್ತಾರೆ, ಅವ್ರಿಗೇನು ಗೊತ್ತಾಗುತ್ತೆ. ನಾವು ಅಗ್ನಿಹೋತ್ರ ಮಾಡ್ರಿ ಅಂತ ಹೇಳಿದೀವಿ, ಸ್ವಾಮಿಗಳೇನು ಹೇಳ್ತಾರೆ ಅಂತ. ಅವ್ರು ಜಪಾನ್ನವರು ಅಗ್ನಿಹೋತ್ರ ಕಿಟ್ಟು ಪುಸ್ತಕ ಸಹಿತ ತೊಗೊಂಡು ಬಂದು, ದೊಡ್ಡ ವಿಜ್ಞಾನ ಇದೆ, ಅದು ಮಾಡಲೇಬೇಕು, ಶಂಖದಲ್ಲಿ ಬಂದದ್ದೇ ತೀರ್ಥ ಅಂತಾರಲ್ಲ, ಹಾಗಾಗಿ ಹೊರಗೆ ಹೋಗಿರೋ ಬರಬೇಕು, ಇರಲಿಲ್ಲ ಅಂದ್ರೆ ವಿಜ್ಞಾನಿಗಳ ಬಾಯಾಗಿಂದಾರು ಬರಬೇಕು, ಅಂದ್ರೆ ಅದು ತೀರ್ಥ ಆಗ್ತೈತೆ ನಮ್ಮ ಜನರಿಗೆ. ಹುಚ್ಚುತನ ಇದು, ನಮ್ಮ ಜನರ ಹುಚ್ಚುತನ.
ತಾವೇ ಪ್ರಯೋಗ ಮಾಡಿ, ತಾವೇ ಬಳಸಿ, ತಾವೇ ಅನುಭವಿಸ್ಬೇಕು ಅಂತ ದೊಡ್ಡ ಸಾಮರ್ಥ್ಯ ನಮ್ಮ ಈ ಭೂಮಿಯಿಂದ ರಕ್ಷಿಸುವಂಥ ಸಾಮರ್ಥ್ಯ. ಭೂಮಿಯಲ್ಲಿ ಏನೂ ಉಳಿದಿಲ್ಲ. 0.2% ಸಾಯಿಲ್ ಕಾರ್ಬನ್ ಉಳಿದಿದೆ. ಎಲ್ಲಿ 3% ಇತ್ತು, 4% ಇತ್ತು, ಅವ್ರು 0.2% ಇತ್ತು. ಇನ್ನೇನು ಭೂಮಿ ಉಳಿಯುತ್ತೆ? ಇನ್ನೇನು ಭೂಮಿ ಬೆಳೆದು ಕೊಡುತ್ತೆ? ನಮಗೆ ವಿಷಾನೇ ಕೊಡುತ್ತೆ, ಮತ್ತೇನು ಕೊಡ. ಅದರ ಹೊಟ್ಟೆಯಲ್ಲಿರೋದು ವಿಷಾನೇ, ಏನು ಕೊಡೋದು ವಿಷಾನೇ. ಅದಕ್ಕೆ ಈ ಹಸುಗಳನ್ನು ಕುರಿತು ಆಂದೋಲನ ಆರಂಭ ಹಾಕಬೇಕು ಮನೆಗಳಲ್ಲಿ. ನಮ್ಮ ಮನೆಗಾಗಿ ಒಂದು ಹಸು ತಂದು ಕಟ್ಟಲೇಬೇಕು ಅಂತ, ಒಂದು ಹಸುವನ್ನು ನನ್ನ ಮನೆಗಾಗಿ ತಂದು ಕಟ್ಟಬೇಕು ಅನ್ನುವಂಥ ಅಭಿಯಾನ ಆರಂಭ ಆಗಬೇಕು. ಈಗ ಆರಂಭ ಆಗಿದೆ, ತರ್ತಾ ಇದ್ದಾರೆ ಜನ. ಎಂಥದ್ದಾದರೂ ಸಾಕು ಒಂದು ಹಸು ಮನೆಯಲ್ಲಿ ಇರಲಿ ಅಂತ. ಅದು ಮನೆಯಲ್ಲಿತ್ತು ಅಂತಂದರೆ ನೋಡ್ತಾವೆ ಮನೆಯಲ್ಲಿ. ಬರೀ ಭಾಳ ಜನ ಏನು ತಿಳ್ಕೊಂಡ್ರೆ ಮನೆಯಲ್ಲಿ ಹಸು ಕಟ್ಟಿದರೆ ಸಾಕು ನಾನು ಗೋಪಾಲಕ ಆದೆ ಅಂತ. ಹಾಗಾಗೋದಿಲ್ಲ. ಮನೆಯಲ್ಲಿ ಹಸುವನ್ನು ತಂದು ಊಟಕ್ಕೆ ಕಟ್ಟಿದ್ರೆ ಮಾತ್ರ ಗೋಪಾಲಕ ಆಗೋದಿಲ್ಲ. ಆ ಹಸುವನ್ನು ಪ್ರೀತಿಸಬೇಕು, ಮನೆಯ ಸದಸ್ಯನಂತೆ. ಹಸುವಿನ ಮೈ ಮೇಲೆ ಸ್ವಲ್ಪ ಕೈಯಾಡಿಸ್ಬೇಕು, ಹಸುವಿಗೆ ತಿನ್ನಲಿಕ್ಕೆ ಹಾಕಬೇಕು, ಕುಡಿಲಿಕ್ಕೆ ನೀರು ಕೊಡಬೇಕು. ಹಸು ನಮ್ಮನ್ನು ಪ್ರೀತಿಸಲಿಕ್ಕೆ ಆರಂಭ ಆಗುತ್ತೆ. ನಾವು ಮನೆಯಲ್ಲಿ ಒಳಗೆ ಪ್ರವೇಶ ಮಾಡಿದ ನಂತರ ತಕ್ಷಣ ಎದ್ದು ನಿಲ್ಲಬೇಕು. ಎದ್ದು ನಿಂತು ಕಿವಿ ನಿಗರಿಸ್ಬೇಕು, ಕಿವಿ ನಿವರಿಸಿ ಬಾಲ ಸ್ವಲ್ಪ ಮೇಲೆ ಎತ್ತಬೇಕು. ಅಂದರೆ ಈ ಮಾಲಕನ ಮೇಲೆ ಹಸುವಿಗೆ ತುಂಬ ಪ್ರೀತಿ ಇದೆ ಅಂತ ಅರ್ಥ. ಇವ ಹೊರಗಿಂದ ಬರೋದ್ರೊಳಗಾಗಿ ಎರಡೂ ಕಾಲು ಹಿಂದಕ್ಕೆ ಸರಿಸಿ ಮುಂದಿನ ಕಾಲು ಹಿಂದಕ್ಕೆ ತಗೊಂಡು ಯಾವಾಗ ಬಂದನು ಯಾವಾಗ ಇವನು ಎತ್ತಿ ಒಯ್ಯಲಿ, ಮತ್ತು ಹಿಂದಿನಿಂದ ಹೋಗ್ತಿದ್ದ ಅಂದ್ರೆ ಒಂದೇ ಕಾಲ ಎರಡೂ ಕಾಲ ಯಾವಾಗ ಜಾಡಿಸಿ ಒದಿಲಿ ಅಂತ ಅಂತಿತ್ತಂದ್ರೆ ತಿಳ್ಕೋಬೇಕು ಈ ಆಕಳಿಗೆ ಈ ಮನೆಯಾಗಿರೋ ಇಚ್ಛೆ ಇಲ್ಲ. ಯಾಕಂದ್ರೆ ಈ ಮನೆ ಮನುಷ್ಯ ನಾಲಾಯಕಿದ್ದಾನೆ. ಈ ಹಸುವನ್ನು ಇಡ್ಲಿಕ್ಕೆ ಯೋಗ್ಯನಾದಂಥ ಮನುಷ್ಯ ಅಲ್ಲ ಅಂತ ತಿಳ್ಕೊಂಡು, ಎಂಥದ್ದೇ ಹಸು ಇದ್ರೂ ಸಹಿತ ಪ್ರೀತಿ ಮಾಡಿದರೆ ನೀವು ಬರಬೇಕಂದ್ರೆ ತೋರಿಸ್ತೀನಿ ನಾನು ಒಟ್ಟಿಗೆ. ಎಷ್ಟೇ ಹಸುಗಳಿದೆ ನಮಗೆ ರೆಸ್ಪೆಕ್ಟ್, ಆ ಮನೆಯಲ್ಲಿ ಸಂತೋಷ ತುಂಬಿರುತ್ತೆ. ನಾನು ಹೇಳೋ ತಾತ್ಪರ್ಯ ಏನು, ಮನೆಯಲ್ಲಿ ಆನಂದ ತುಂಬಿರುತ್ತೆ. ಅಂಥದ್ದು ಈ ಹಸುವಿನ ಸ್ವಭಾವ. ನಮ್ಮ ದೇಶವನ್ನು ಉಳಿಸ್ಬೇಕಾಗಿತ್ತು, ಒಳ್ಳೆಯ ಅನ್ನ ಬೇಕು. ಒಳ್ಳೆ ಅನ್ನ ಬೇಕಾಗಿತ್ತು ಅಂದರೆ ಭೂಮಿ ಒಳ್ಳೆಯದಾಗಬೇಕು. ಭೂಮಿ ಒಳ್ಳೆಯದಾಗಿರ್ಬೇಕಾಗಿತ್ತು ಅಂದರೆ ಭೂಮಿಗೆ ಗೊಬ್ಬರ ಮತ್ತು ಪೆಸ್ಟಿಸೈಡ್ಸ್ ಒಳ್ಳೆಯವಿರಬೇಕು, ವಿಷಪೂರಿತ ಆಗಿರಬಾರ್ದು. ಅವನ್ನೆಲ್ಲ ಕೊಡದೆ ಯಾರು ಅಂದ್ರೆ ಹಸು ಕೊಡುತ್ತೆ. ಆದ್ದರಿಂದ ರಾಷ್ಟ್ರ ಉಳಿಸಬೇಕಾಗಿತ್ತು ಅಂದರೆ ಹಸುಗಳು ಬೆಳಿಬೇಕು, ರಾಷ್ಟ್ರ ಬೆಳೆಸಬೇಕಾಗಿತ್ತು ಅಂದರೆ ಹಸುಗಳು ಬೆಳಿಬೇಕು, ರಾಷ್ಟ್ರ ಸುಖಿಯಾಗಬೇಕಾಗಿತ್ತು ಅಂದರೆ ಹಸುಗಳು ಸುಖಿಯಾಗಬೇಕು. ಈಗ ರಸ್ತೆಯಲ್ಲಿ ತಿರುಗ್ತಾ ಇವೆ ಇಲ್ಲ, ಇದು ಸುಖಿ ರಾಷ್ಟ್ರದ ಕಲ್ಪನೆ ಅಲ್ಲ. ಹಸುಗಳನ್ನು ಮನೆಯಲ್ಲಿ ಕಟ್ಕೊಂಡು ಅದನ್ನೇ ತರಬೇಕು ಅಂತ ತಿಳ್ಕೊಂಡು ಪರ್ಯಾಯ ಶ್ರೀಗಳು ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ತುಂಬ ಸಂತೋಷ. ಎಲ್ಲ ಮಠದವರು ಇದನ್ನು ಒಂದು ವೇಳೆ ಅನುಕರಣೆ ಮಾಡಿದರೆ, ನಾನು ದೇವರಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಿರ್ತೇನೆ, ನಮ್ಮ ಸ್ವಾಮಿಗಳಿಗೆ ದೇವರಿಗೆ ಇಷ್ಟೇ ಬುದ್ಧಿ ಕೊಟ್ಟರು ಸಾಕು, ಮತ್ತೇನು ಕೊಡದೇ ಇದ್ರು ನಡೆಯುತ್ತೆ, ಇಷ್ಟು ಕೊಟ್ಟರು ನಮ್ಮ ದೇಶ ಉಳಿಯುತ್ತೆ ಅಂತ. ನಮ್ಮ ಪೂರ್ವಜರು ಇದನ್ನೊಂದು ಮನಸ್ಸಿನಲ್ಲಿ ತಂದರು ಅಂದರೆ ಈ ದೇಶವನ್ನು ಉಳಿಸ್ಲಿಕ್ಕೆ ಸಾಕು. ಇರದೇ ಇದ್ದರೆ ಹಸುಗಳಿಲ್ಲಂಥ ನಾಡು ಹೇಗಾಗುತ್ತೆ ಅಂದರೆ, ನನ್ನ ಜೊತೆಗೆ ಬರ್ರಿ, ನಿಮ್ಮನ್ನ ಅಲ್ಲೆಲ್ಲೆಲ್ಲಿ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತೀನಿ. ಒಂದು ವೇಳೆ ಈ ಸಾವಯವ ಗೊಬ್ಬರ, ಸಾವಯವ ಮಟೀರಿಯಲ್ ಇಲ್ಲದಂಥ ಪ್ರದೇಶ ಹೇಗಿರುತ್ತೆ ಅನ್ನೋದಕ್ಕೆ ನನ್ನ ಜೊತೆ ಬರ್ರಿ, ನೀವು ತೋರಿಸ್ಕೊಂಡು ಬರ್ತೀನಿ. ಅಲ್ಲಿ ಮನುಷ್ಯರಾದಂಥ ಎಲ್ಲ, ಅದಕ್ಕಿಂತ ಮುಖ್ಯವಾಗಿ ಜೀವ ಸರಪಳಿಯ ಒಂದು ಕೊಂಡಿ ಕಳಚಿ ಹೋಗಬಾರ್ದು ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೋದು. ಇದೆಲ್ಲ ವಿಷಯವನ್ನು ಗಮನದಲ್ಲಿಟ್ಕೊಂಡು ಪೂಜ್ಯರು, ಈ ಗೋಪಾಲಕರು ಮತ್ತು ಸಾವಯವ ಕೃಷಿಕರು ಇವ್ರದೊಂದು ಪ್ರದರ್ಶನಿಯನ್ನು ಏರ್ಪಡಿಸಿ ಇಷ್ಟೆಲ್ಲ ಮಾಡಲಿಕ್ಕೆ ಬರುತ್ತೆ ಅನ್ನುವಂಥ ಪ್ರೇರಣೆಯನ್ನು ಉಳಿದವ್ರಿಗೆ ಕೊಡಬೇಕು. ಆಮೇಲೆ ಯಾರ್ಯಾರು ಪದಾರ್ಥಗಳನ್ನು ಮಾಡಿದಾರಲ್ಲ ಇವ್ರಿಗೆ ಮಾರುಕಟ್ಟೆ ಒದಗಿಸ್ಕೊಡ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಏನೇನು ಪ್ಲಾಸ್ಟಿಕ್ ಮಾರ್ಕೆಟ್ನಲ್ಲಿ ಬಂದು ನಮ್ಮ ದೇಶ ಹಾಳು ಮಾಡ್ತಾ ಇದೆಯಲ್ಲ, ಆ ಪ್ಲಾಸ್ಟಿಕ್ ಎಲ್ಲ ಪ್ಲಾಸ್ಟಿಕ್ಗಳಿಗೂ ಸಹಿತ ನಮ್ಮ ಸಗಣಿ ಪರ್ಯಾಯವಾಗಿ ಬರಬೇಕು. ಎಲ್ಲೆಲ್ಲಿ ಪ್ಲಾಸ್ಟಿಕ್ ಇದೆಯಲ್ಲ ಅಲ್ಲಿ ಎಲ್ಲಿ ಸಾಧ್ಯ ಐತೆ ಅಷ್ಟನ್ನಾದರೂ ನಾವು ಸಗಣಿಯಿಂದ ಅದಕ್ಕೆ ವಿಕಲ್ಪವನ್ನು, ಪರ್ಯಾಯವನ್ನು ಒದಗಿಸಿಕೊಡ್ಬೇಕು. ಅದರ ಜೊತೆಗೆ ಭೂಮಿಯನ್ನು ಸಹಿತ ನಾವು ಸಮೃದ್ಧಗೊಳಿಸ್ಲಿಕ್ಕೆ ಸಾಧ್ಯ. ಈ ಸಗಣಿಯನ್ನು ತೋಯಿಸಿ ನೆನೆಸಿ ಆ ನೀರನ್ನು ತಗೊಂಡು ಲಿಕ್ವಿಡ್ ಫರ್ಟಿಲೈಸರ್ ಮಾಡಿ ಆ ಫೈಬರನ್ನು ಬೇರೆ ಬೇರೆ ಕೆಲವುಗಳಿಗೆ ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ.
ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಸಂತೋಷ ಪಟ್ಟಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ನಾವೆಲ್ಲರೂ ಭಾಗವಹಿಸೋಣ. ನಾನು ಪೂಜ್ಯರಿಗೆ ತಮ್ಮೆಲ್ಲರ ಪರವಾಗಿ, ನಾಡಿನ ಜನತೆಯ ಪರವಾಗಿ ಒಂದು ಒಳ್ಳೆಯ ರೂಢಿಯನ್ನು ಈ ಭಾಗದಲ್ಲಿ ತಾವು ಹಾಕಿಕೊಟ್ಟಿದ್ದಕ್ಕಾಗಿ ಎಲ್ಲರ ಪರವಾಗಿ ನಾನು ಪೂಜ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಮೇಲೆ ಪೂಜ್ಯರು ಎಲ್ಲಿ ಕುಂತಲ್ಲಿ ನಿಂತಲ್ಲಿ ಇದನ್ನು ಮಾತಾಡಿ ನನಗೆ ಮೊದಲು ಹುಚ್ಚಂತಿತ್ತು ಸ್ವಾಮಿ. ಏನು ಎಲ್ಲಿ ಕುಂತಲ್ಲಿ ನಿಂತಲ್ಲಿ ಬರೇ ಹಸು, ಭೂಮಿ, ಇದು ಏನು ಮಣ್ಣು, ಏನೋ ಕೃಷಿ ಅಂತ ಮಾತೆ ಹೋದಲ್ಲೆಲ್ಲ ಈ ಸ್ವಾಮಿ ಅದನ್ನು ಬಿಟ್ಟು ಬೇರೆ ಮಾತಾಡ್ಲಿಕ್ಕೆ ಬರೋದಿಲ್ಲ ನೀವು ಸ್ವಾಮಿಗೆ. ಹೌದು, ನನಗೇನೂ ಬರೋದಿಲ್ಲ. ಆ ಸ್ವಾಮಿಗೆ ಹುಚ್ಚಿಡ್ದಿದೆ ಏನಂತ. ಹೌದು, ಹುಚ್ಚಿಡ್ದಿದೆ. ಇದು ಹುಚ್ಚಿಡಿಲಾರ್ದ ಇಂಥ ಕೆಲಸ ಇದೆ. ಯಾವುದಾದ್ರೂ ಹುಚ್ಚು ಬೇಕು ಇವರಿಗೆ ಅಂತಾರೆ, ಭಾಳ ದಿವಸಗಳು ಪೂಜ್ಯರಿಗೆ ಅಂತಾರೆ. ಈ ಸ್ವಾಮಿ ಎಲ್ಲ ನಮ್ಮ ಮಠದಲ್ಲಿ ಎಷ್ಟು ಚೆನ್ನಾಗಿ ನಡೆದೈತಿ. ಈ ಸ್ವಾಮಿಗಳ ತಲೆಯಲ್ಲಿ ಇದು ಹಸು ಅಂತೆ, ಈ ಪದಾರ್ಥಗಳಂತೆ, ಆಮೇಲೆ ಆ ಗ್ರಾಮೀಣರ ಬೇರೆ ಬೇರೆ ಕರಕುಶಲ ವಸ್ತುಗಳಂತೆ. ಇವ್ರಿಗೆ ಯಾಕೆ ಬೇಕು? ಇದನ್ನೇ ಮಾಡೋದಿದ್ರೆ ಇವರು ಸ್ವಾಮಿಗಳೇ ಯಾಕೆ? ಇದು ದೊಡ್ಡ ಸಮಸ್ಯೆ ನಮ್ಮ ಜನರಿಗೆ. ಮತ್ತು ಇದನ್ನು ಮಾಡೋದಂದ್ರೆ ನಮ್ಮ ಕೂಡ ಇದು ಮಾಡಬೇಕಾಗಿತ್ತು. ಇಲ್ಲಿ ಹೋಗಿ ಯಾಕೆ ಮಾಡಬೇಕು? ಆ ಸ್ಥಾನದಲ್ಲಿ ಹೋಗಿ ಮಾಡಿದರೆ ಅದು ಎಷ್ಟು ಸಾಮರ್ಥ್ಯ ಬರುತ್ತೆ ಅನ್ನೋದು ಆ ಕಾಕ್ತಿಗಳಿಗೆ ಎಂದು ಗೊತ್ತಾಗಬೇಕು. ಮಾತಾಡುವ ಕಾಕ್ತಿಗಳಿಗೆ ಎಂದು ಗೊತ್ತಾಗ್ತದೆ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿ ಯಾವ ಸ್ಥಾನದಲ್ಲಿ ಇರ್ತಾರಲ್ಲ ಆ ಸ್ಥಾನಕ್ಕೆ ತನ್ನದೇ ಆದಂಥ ಒಂದು ದೊಡ್ಡ ಮಹತ್ವ ಇರುತ್ತೆ. ಆ ವ್ಯಕ್ತಿ ಆ ಕೆಲಸ ಮಾಡಿದರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿದರೆ 1% ರಿಸಲ್ಟ್ ಬರ್ತಿತ್ತು ಅಂದರೆ, ಆ ಉಚ್ಚ ಸ್ಥಾನದಲ್ಲಿದ್ದಂಥ ವ್ಯಕ್ತಿ ಇದೇ ಕೆಲಸ ಮಾಡಿದರೆ ಅದಕ್ಕೆ 100% ರಿಸಲ್ಟ್ ಬರುತ್ತೆ. ದೊಡ್ಡವರು ಮಾಡ್ತಾರೆ ಅಂದರೆ ಅದರಲ್ಲಿ ಏನಾದರೂ ಅರ್ಥ ಇರಬೇಕು ಅಂತ. ಅದಕ್ಕಾಗಿ ನಾವು ಹುಚ್ಚರಾಗಿ ಕೆಲಸ ಮಾಡಿ ಅಂಥ ಕೆಲಸವನ್ನು ನಾವು ಹುಚ್ಚರಾಗಿ ಅನ್ನೋದಕ್ಕೆ ಪೂಜ್ಯರಿಗೆ ಮಾಡಿದ್ದಾರೆ. ನಾವು ಎಷ್ಟು ಕೃತಜ್ಞತೆಗಳನ್ನು ಅವರಿಗೆ ಅರ್ಪಿಸಿದ್ರು ಕಡಿಮೆ. ಇಂಥ ಕಾರ್ಯಕ್ರಮದಲ್ಲಿ ಮತ್ತೆ ನಾನು 1 ವರ್ಷದಿಂದ ಬಂದಿದ್ದೆ. ಮತ್ತೆ ಈ ಸರ್ ನನಗೆ ಸ್ವಲ್ಪ ಇಲ್ಲಿ ಕನ್ನಡ ಮಾತಾಡಲಿಕ್ಕೆ ತೊಂದರೆ ಆಗುತ್ತೆ. ನೀವು ನೋಡಿರಲ್ಲ ನಡು ಹೇಗೆ ಬರ್ತದೆ ನನಗೆ. ಯಾಕಂದ್ರೆ ನಾನು ಸ್ವಲ್ಪ ಬಾರ್ಡ್ರದನು. ಹೀಗಾಗಿ ಅವ್ರು ಆಗಿದ್ದೂ ಸಹಿತ ಹೇಗಾರು ಮಾತಾಡಲಿ ಸ್ವಾಮಿಗಳು ನಮ್ಮ ಭಕ್ತರ ಜೊತೆ, ರೈತರ ಜೊತೆ, ಗೋಪಾಲಕರ ಜೊತೆ ಸಂವಾದ ಆಗಲಿ ಅನ್ನೋ ದೃಷ್ಟಿಯಿಂದ ಪೂಜ್ಯರು ಆಗಮಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆದ್ದರಿಂದ ಪೂಜ್ಯರು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ